ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲಿ ಶರೀರದ ಬಗ್ಗೆ ತಿಳಿದುಕೊಳ್ಳೋಣ. ಶರೀರ ಎಂದರೇನು? ಶರೀರದಲ್ಲಿ ಎಷ್ಟು ವಿಧ ಇದೆ? ಈ ಶರೀರ ಬರಲು ಕಾರಣ ಏನು? ಮರಣ ಸಮಯದಲ್ಲಿ ಈ ಶರೀರ ಏನಾಗುತ್ತದೆ? ಶರೀರ ಎಂದರೆ ದೇಹ ಕ್ಷೇತ್ರ. ಈ ಶರೀರವನ್ನು ಆತ್ಮವು ತನ್ನ ಕರ್ಮಫಲವನ್ನು ಅನುಭವಿಸಲು ಪಡೆದಿರುವ ಸಾಧನ. ಆತ್ಮಕ್ಕೆ ಜನನ ಮರಣ ಇಲ್ಲ, ಆದರೆ ಕರ್ಮದ ಪರಿಣಾಮವಾಗಿ ಅದು ವಿವಿಧ ಶರೀರಗಳನ್ನು ಧರಿಸುತ್ತದೆ. ಶರೀರವನ್ನು ಸಂಸ್ಕೃತದಲ್ಲಿ ಶ್ರೀಯತೆ ಇತಿ ಶರೀರಂ ಎಂದು ಹೇಳುತ್ತಾರೆ. ಕಾಲಕ್ರಮೇಣ ಕ್ಷೀಣಿಸಿ ನಾಶವಾಗುವುದೇ ಶರೀರ. ಶರೀರವು ಶಾಶ್ವತವಲ್ಲ. ಅದು ಹುಟ್ಟುತ್ತದೆ, ಬೆಳೆಯುತ್ತದೆ, ಬದಲಾಗುತ್ತದೆ, ವೃದ್ಧಾಪ್ಯ ಬರುತ್ತೆ ಮತ್ತು ಕೊನೆಗೆ ನಾಶವಾಗುತ್ತದೆ. ಆದರೆ ಈ ಬದಲಾವಣೆಗಳೆಲ್ಲ ಗಮನಿಸುವ ಸಾಕ್ಷಿ ಆತ್ಮ ಮಾತ್ರ ನಿತ್ಯ ಚೈತನ್ಯ. ಅದು ಸದಾ ಇರುತ್ತೆ. ಶರೀರದಲ್ಲಿ 3 ವಿಧ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಇದು ನಮ್ಮ ಕಣ್ಣಿಗೆ ಕಾಣುವ ದೇಹ. ಇದರ ಕೆಲಸ ತಿನ್ನುವುದು, ನಡೆಯುವುದು, ಮಾತಾಡುವುದು, ಕೆಲಸ ಮಾಡೋದು, ಈ ಲೋಕದ ಎಲ್ಲ ಅನುಭವವನ್ನು ಪಡೆಯುವುದು. ಇದು ಪಂಚಭೂತಗಳಿಂದ ಅಂದರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶದಿಂದ ನಿರ್ಮಿತವಾಗಿದೆ. ಇದು ಆತ್ಮಕ್ಕೆ ಒಂದು ವಾಹನ. ಎರಡನೇದು ಸೂಕ್ಷ್ಮ ಶರೀರ. ಇದು ಕಣ್ಣಿಗೆ ಕಾಣೋದಿಲ್ಲ. ಇದರಲ್ಲಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸೇರಿರುತ್ತೆ. ಇದರ ಕೆಲಸ ಯೋಚನೆ ಮಾಡೋದು, ನಿರ್ಧಾರ ತೆಗೆದುಕೊಳ್ಳೋದು, ನೆನಪಿಟ್ಕೊಳ್ಳೋದು, ಸುಖ ದುಃಖವನ್ನು ಅನುಭವಿಸೋದು, ಕನಸು ಕಾಣೋದು, ದೇಹವನ್ನು ಒಳಗಿನಿಂದ ನಿಯಂತ್ರಿಸುತ್ತೆ. ಸ್ಥೂಲ ಶರೀರದ ಚಾಲನಾ ವ್ಯವಸ್ಥೆ ಸೂಕ್ಷ್ಮ ಶರೀರ. ಮೂರನೇದು ಕಾರಣ ಶರೀರ. ಕಾರಣ ಶರೀರವು ಅತ್ಯಂತ ಸೂಕ್ಷ್ಮವಾಗಿದೆ. ಇದು ನಮ್ಮ ಎಲ್ಲ ಜನ್ಮಗಳ ಕರ್ಮ, ವಾಸನೆಗಳು, ಸಂಸ್ಕಾರ ಮತ್ತು ಅಜ್ಞಾನವನ್ನು ಬೀಜ ರೂಪದಲ್ಲಿ ಸಂಗ್ರಹಿಸಿರುತ್ತದೆ. ಇದೇ ಮುಂದಿನ ಜನ್ಮಕ್ಕೆ ಕಾರಣವಾಗುವುದು. ಗಾಢ ನಿದ್ರೆಯಲ್ಲಿ ನಾವು ಕಾರಣ ಶರೀರದ ಸ್ಥಿತಿಯನ್ನು ಅನುಭವಿಸುತ್ತೇವೆ. ಅದಕ್ಕೆ ಗಾಢ ನಿದ್ರೆ ಬಂದಾಗ ತುಂಬ ಆನಂದವಾಗಿ ಇರುತ್ತೆ. ಏನೂ ಗೊತ್ತಿಲ್ಲ, ಆದರೆ ಚೆನ್ನಾಗಿತ್ತು ಅನ್ನೋದು ಮಾತ್ರ ಅನುಭವ ಆಗಿರುತ್ತೆ. ಈ ಶರೀರ ಬರಲು ಮುಖ್ಯ ಕಾರಣ ಕರ್ಮ ಮತ್ತು ಅಜ್ಞಾನ ಮತ್ತು ವಾಸನೆಗಳು ಅಥವಾ ಸಂಸ್ಕಾರಗಳು. ನಾನು ಯಾರು ತಿಳಿಯದೆ ದೇಹವೇ ನಾನು ಎಂಬ ಭಾವನೆಯೇ ಈ ಶರೀರ ಬರಲು ಕಾರಣ. ಮುಖ್ಯವಾಗಿ ಅಜ್ಞಾನ ಮತ್ತು ಅವಿದ್ಯೆಯೇ ಕಾರಣ. ಆತ್ಮ ತನ್ನನ್ನು ದೇಹವೆಂದು ತಪ್ಪಾಗಿ ಭಾವಿಸುವುದರಿಂದ ಬಂಧನದಿಂದ ಈ ಶರೀರ ಬರ್ತಾ ಇರುತ್ತೆ. ಆಸೆಗಳು, ಅಪೂರ್ಣ ಬಯಕೆಗಳು ಮತ್ತು ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಅನುಭವಿಸೋದಕ್ಕೆ ಈ ಶರೀರ ಬರಲು ಕಾರಣ. ಮತ್ತು ಮರಣ ಸಮಯದಲ್ಲಿ ಈ ಶರೀರ ಏನಾಗುತ್ತೆ? ಸ್ಥೂಲ ಶರೀರ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಸೂಕ್ಷ್ಮ ಶರೀರ ಈ ದೇಹವನ್ನು ಬಿಟ್ಟು ಜೀವಾತ್ಮನೊಂದಿಗೆ ಹೊರಡುತ್ತೆ. ಕಾರಣ ಶರೀರ ಕರ್ಮ ಬೀಜಗಳು ಇನ್ನೂ ಇರೋದ್ರಿಂದ ಅದೇ ಮುಂದಿನ ಜನ್ಮಕ್ಕೆ ಕಾರಣ ಆಗುತ್ತೆ. ಈಗ ಮೊಬೈಲ್ ಉದಾಹರಣೆ ಮೂಲಕ 3 ಶರೀರಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸ್ಥೂಲ ಶರೀರ ಹೊರಗಿನ ಭಾಗ, ಮೊಬೈಲ್ ಹೊರಗಿನ ಭಾಗ, ಸ್ಕ್ರೀನು, ಬ್ಯಾಟ್ರಿ ಎಲ್ಲ ಕಾಣುತ್ತೆ. ಸೂಕ್ಷ್ಮ ಶರೀರ ಮೊಬೈಲ್ ಆಪರೇಟಿಂಗ್ ಸಿಸ್ಟಮು, ಫಾರ್ ಎಕ್ಸಾಂಪಲ್ ಆ್ಯಂಡ್ರಾಯ್ಡು, ಆ್ಯಪ್ಸು, ಕಾರ್ಯನಿರ್ವಹಿಸುವ ಸಾಫ್ಟ್ವೇರು. ಕಾರಣ ಶರೀರ ಮೊಬೈಲ್ ಬ್ಯಾಕಪ್ ಅಥವಾ ಡೇಟಾ. ಹೇಗೆ ಹಳೆಯ ಮೊಬೈಲ್ ಹಾಳಾದರೂ ಹೊಸ ಮೊಬೈಲ್ಗೆ ಎಲ್ಲ ಡೇಟಾ ಟ್ರಾನ್ಸ್ಫರ್ ಆಗುತ್ತೋ, ಎಲ್ಲ ಮಾಹಿತಿ ಅದರೊಳಗೆ ಬರುತ್ತೋ, ಹಾಗೆ ಸ್ಥೂಲ ಶರೀರ ಸತ್ತರೂ ಕಾರಣ ಶರೀರದಲ್ಲಿರುವ ಕರ್ಮ ಬೀಜಗಳು ಮತ್ತು ವಾಸನೆಗಳ ಆಧಾರದಿಂದ ಜೀವನು ಹೊಸ ದೇಹವನ್ನು ಪಡೆಯುತ್ತಾನೆ. ಇದೇ ಈ 3 ಶರೀರದ ರಹಸ್ಯ. ಎಲ್ಲರಿಗೂ ಧನ್ಯವಾದಗಳು.